ಕೆಲವು ಸಲ ರಾತ್ರಿ ಮಲಗಿದಾಗ ಎಷ್ಟೊತ್ತಾದರೂ ನಿದ್ದೆ ಬರೋದೇ ಇಲ್ಲ. ಇಂಥ ಟೈಮ್ನಲ್ಲಿ ನೀವು ಮಲಗಿದ ರೂಮ್ ಚೇಂಜ್ ಮಾಡಿ ಮಲಗಿದ್ರೆ ನಿದ್ದೆ ಬರೋ ಚಾನ್ಸ್ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು ಇದರ ಮೇಲೆ ಸ್ಟಡಿ ಮಾಡಿದ್ದಾರೆ. ನಾವು ಎಚ್ಚರವಾಗಿದ್ದಾಗ ಅಂದರೆ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದು ಮತ್ತು ಮಲ್ಕೊಳ್ಳೋದು ಸೇಮ್ ಪ್ಲೇಸ್ ಆಗಿದ್ದರೆ ಈ ನಿದ್ದೆ ಬರದೇ ಇರೋ ಪ್ರಾಬ್ಲಮ್ ಬರ್ಬೋದಂತೆ. ಯಾಕಂದರೆ ನಮ್ಮ ಮುಂದೆ ಅಥವಾ ನಾವಿರೋ ಪ್ಲೇಸ್ನಲ್ಲಿ ಯಾವ ವಸ್ತುಗಳಿವೆನೋ ಅವುಗಳಿಗೆ ತಕ್ಕಂತೆ ನಮ್ಮ ಬ್ರೈನ್ ಪ್ರಿಪೇರ್ ಆಗುತ್ತೆ. ಟಿ ವಿ ಮುಂದೆ ಇದ್ದರೆ ಅದರಲ್ಲಿ ಒಳ್ಳೆ ಶೋ ನೋಡಬೇಕಂತ, ಅಡುಗೆ ರೂಮ್ನಲ್ಲಿ ಇದ್ದರೆ ಅಡುಗೆ ಮಾಡಬೇಕು ಅಂತ, ಅಡುಗೆ ಮಾಡಬೇಕಂತ ಯಾರಿಗನ್ಸುತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಈ ರೀತಿ ಪ್ರಿಪೇರ್ ಆಗಿರುತ್ತೆ. ಸೊ ನೀವು ಮಲಗೋ ಜಾಗದಲ್ಲಿ ಅಥವಾ ನಿಮ್ಮ ಬೆಡ್ ಮೇಲೆ ಬೆಳಗ್ಗೆ ಹೊತ್ತು ಮೊಬೈಲ್ ನೋಡೋದು ಇಲ್ಲ ಏನೋ ಒಂದು ಕೆಲಸ ಮಾಡ್ತಾ ಕೂಡೋದು ಮಾಡಿ ರಾತ್ರಿ ಅದೇ ಪ್ಲೇಸ್ನಲ್ಲಿ ಮಲಗಿದಾಗ ನಮ್ಮ ಬ್ರೈನ್ ನಿದ್ದೆಗೆ ಪ್ರಿಪೇರ್ ಆಗೋದಿಲ್ಲ. ಆ ಬೆಳಗಿನ ಕೆಲಸದ ಮೂಡ್ನಲ್ಲೇ ಇರುತ್ತಂತೆ. ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ಬೆಳಗ್ಗೆ ಹೊತ್ತು ನಿಮ್ಮ ಬೆಡ್ರೂಮ್ನಲ್ಲಿ ವರ್ಕ್ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್ ಟೈಮ್ ನಿದ್ದೆ ಬರದೇ ಇರೋವಾಗ ರೂಮ್ ಅಥವಾ ಪ್ಲೇಸ್ ಚೇಂಜ್ ಮಾಡಿ ಮಲ್ಕೊಂಡು ನೋಡಿ. ಇಲ್ಲಿ ಕಾಣ್ತಾ ಇರೋದು ಏನು ಅಂದರೆ ನೀವೇನು ಹೇಳ್ತೀರಿ, ಇದು ಕಾಗೆ ಅಂತ ಅನ್ಬೋದು. ಆದರೆ ಇದು ಕಾಗೆ ಅಲ್ಲ, ಇದರ ಹೆಸರು ರೇವೆನ್. ಇದು ಏನು ಹೇಳಿ, ಇದು ಕೂಡ ಕಾಗೆ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಇದು ಕೂಡ ಕಾಗೆ ಅಲ್ಲ, ಇದನ್ನು ರೂಕ್ ಅಂತ ಕರೀತಾರೆ. ಈಗ ಇದು ಎಲ್ಲ ಕಾಗೆ ಥರನೇ ಕಾಣಿಸ್ತಿವೆ ಅಲ್ವಾ? ಇವ್ಯಾವೂ ಕಾಗೆಗಳಲ್ಲ. ಆದರೆ ಇವೆಲ್ಲವಕ್ಕೂ ಸಂಬಂಧ ಇದೆ. ಇವೆಲ್ಲ ಕಾರ್ವಿಡೈ ಅನ್ನೋ ಒಂದು ಕುಟುಂಬಕ್ಕೆ ಸೇರಿದ್ವು. ಅಂದರೆ ಕಾಗೆ ಫ್ಯಾಮಿಲಿ ಅನ್ಬೋದು. ಈ ಕುಟುಂಬದಲ್ಲಿ ಸುಮಾರು 130 ಜಾತಿಗಳಿರುತ್ತೆ. ಅವುಗಳಲ್ಲಿ ನಾವು ಪ್ರತಿದಿನ ನೋಡೋ ಕಾಗೆ ಕೂಡ ಒಂದು. ಈ 130 ಕೂಡ ನಮ್ಮ ದೇಶದಲ್ಲಿ ಕಂಡು ಬರೋದಿಲ್ಲ. ಆದರೆ ಇವುಗಳಲ್ಲಿ ಕೆಲವನ್ನ ನಮ್ಮ ದೇಶದ ಕೆಲವು ಪಾರ್ಟ್ಸ್ನಲ್ಲಿ ನೋಡ್ಬೋದು. ಕಾಗೆಗಳಲ್ಲಿ ಇಷ್ಟು ರೀತಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ನಿಮಗೆ ಕಾಗೆ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಾಗೆಗಳು ಪಕ್ಷಿಗಳಲ್ಲೇ ಅತ್ಯಂತ ಬುದ್ಧಿವಂತ ಪಕ್ಷಿಗಳು. ಇವುಗಳಿಗೆ 7 ವರ್ಷದ ಮನುಷ್ಯರಿಗೆ ಇರುವಷ್ಟು ಬುದ್ಧಿಶಕ್ತಿ ಇರುತ್ತೆ. ಅಂದರೆ 7 ವರ್ಷದ ಬಾಲಕನಿಗೆ ಇರುವಷ್ಟು ಬುದ್ಧಿಶಕ್ತಿ ಈ ಕಾಗೆಗಳಿಗೂ ಇರುತ್ತೆ. ಇವುಗಳಿಗೆ ಮನುಷ್ಯರ ಮುಖಗಳನ್ನು ನೆನ್ಪಿಟ್ಕೊಳ್ಳೋ ಸಾಮರ್ಥ್ಯ ಕೂಡ ಇರುತ್ತಂತೆ. ಇನ್ಮೇಲೆ ಕಾಗೆ ನಿಮ್ಮನ್ನು ನೋಡ್ತಾ ಇದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ನೋಡ್ತಾ ಇದೆ ಅಂತ ಅನ್ಕೋಬೇಡಿ. ಅದು ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಿರ್ಬೋದು. ನೀವೇ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಪಕ್ಷಿಯನ್ನು ನೀವು ನೋಡ್ತಾ ಇದ್ರೆ ಅದಕ್ಕೆ ನೀವು ಅದನ್ನು ನೋಡ್ತಾ ಇದ್ದೀರಿ ಅನ್ನೋ ವಿಷಯನೇ ಗೊತ್ತಿರೋದಿಲ್ಲ. ಸುಮ್ಮನೆ ಅದ್ರ ಪಾಡಿಗೆ ಅದು ಹಾರಾಡ್ತಾ ಏನಾದರೂ ತಿಂತಾ ಇರುತ್ತೆ. ಆದರೆ ನೀವು ಕಾಗೆಯನ್ನ ಸ್ವಲ್ಪ ಹೊತ್ತು ನೋಡ್ತಾ ನಿಂತ್ರೆ ಆ ಕಾಗೆ ಕೂಡ ನಿಮ್ಮನ್ನು ನೋಡೋಕೆ ಸ್ಟಾರ್ಟ್ ಮಾಡುತ್ತೆ. ಮನುಷ್ಯರಿಗೆ 2 ಕೈಗಳಿರುತ್ತೆ. ಆದರೆ ಜಾಸ್ತಿ ಯೂಸ್ ಮಾಡೋದು ಒಂದೇ ಕೈಯನ್ನೇ. ಅದು ಎಡಗೈ ಆಗಿರ್ಬೋದು, ಬಲಗೈ ಆಗಿರ್ಬೋದು. ಜಾಸ್ತಿ ಜನ ಬಲಗೈಯನ್ನೇ ಬಳಸ್ತಾರೆ. ಅದೇ ರೀತಿ ಜಾಸ್ತಿ ಕೈಗಳು ಅಂದರೆ ಆರ್ಮ್ಸ್ ಇರೋ ಜೀವಿ ಆಕ್ಟೋಪಸ್ ಇದೆ ಅಲ್ವಾ, ಇದಕ್ಕೆ ಸುಮಾರು 6 ಕೈಗಳಿರುತ್ತೆ. ವಿಜ್ಞಾನಿಗಳು ಇದಕ್ಕೆ ಅಷ್ಟು ಕೈಗಳಿವೆ ಅಲ್ವಾ, ಅದು ಎಲ್ಲವನ್ನು ಎಲ್ಲ ಸಮಯದಲ್ಲೂ ಬಳಸುತ್ತಾ ಅಥವಾ ನಮ್ಮ ಥರನೇ ಇದಕ್ಕೂ ಕೂಡ ಡಾಮಿನೆಂಟ್ ಹ್ಯಾಂಡ್ ಇದೆನಾ ಅಂತ ಸ್ಟಡಿ ಮಾಡಿದ್ದಾರೆ. ಕೆಲವು ಆಕ್ಟೋಪಸ್ಗಳನ್ನು ಹಿಡಿದು ಅವುಗಳಿಗೆ ತಿನ್ನಲು ಆಹಾರ ಹಾಕಿದಾಗ ಅವು ಮೊದಲು ಆಹಾರವನ್ನು ಹಿಡಿಯಲು ಒಂದೇ ಹ್ಯಾಂಡ್ನ ಜಾಸ್ತಿ ಬಳಸೋದು ಗಮನಿಸಿದ್ದಾರೆ. ಇದರಿಂದ ಗೊತ್ತಾಗಿರೋದೇನೆಂದರೆ ಅವುಗಳಿಗೂ ಕೂಡ ಡಾಮಿನೆಂಟ್ ಹ್ಯಾಂಡ್ ಇದೆ ಅಂತ. ಲೇಸರ್ ವೆಪನ್, ನೀವು ಇದನ್ನು ಹಾಲಿವುಡ್ ಮೂವೀಸ್ನಲ್ಲಿ ಅಥವಾ ವಿಡಿಯೋ ಗೇಮ್ಸ್ನಲ್ಲಿ ನೋಡಿರ್ಬೋದು. ಎಲ್ಲೋ ದೂರದಲ್ಲಿರೋ ಮಿಲಿಟರಿ ಪ್ಲೇನ್ಸ್ನ ವೆಪನ್ಸ್ನ ಮನುಷ್ಯರನ್ನು ಇದರಿಂದ ಡಿಸ್ಟ್ರಾಯ್ ಮಾಡ್ಬೋದು. ಆದರೆ ಇದು ನಿಜ ಜೀವನದಲ್ಲಿ ಕೂಡ ಇದೇನಾ ಅಂದರೆ ಇಲ್ಲ. ಆದರೆ ತುಂಬ ವರ್ಷಗಳಿಂದ ತುಂಬ ದೇಶಗಳು ಇದನ್ನು ತಯಾರಿಸೋಕೆ ನೋಡ್ತಾ ಇವೆ. ಇದರಿಂದ ಎನಿಮೀಸ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಅಟ್ಲೀಸ್ಟ್ ಎನಿಮಿ ಮಿಸೈಲ್ಸ್ ಅಂದರೆ ಯಾವುದಾದ್ರೂ ಶತ್ರು ದೇಶ ಸಡನ್ನಾಗಿ ದೇಶದೊಳಕ್ಕೆ ಮಿಸೈಲ್ ಬಿಟ್ಟರೆ ಅದನ್ನು ತಡೆಯೋದು ತುಂಬ ಕಷ್ಟ. ಆದರೆ ಈ ಲೇಸರ್ ವೆಪನ್ ಇದ್ದರೆ ಆಕಾಶದಲ್ಲಿ ಇರೋವಾಗಲೇ ಅದನ್ನು ಡಿಸ್ಟ್ರಾಯ್ ಮಾಡ್ಬೋದು. ತುಂಬ ದೇಶಗಳು ಇದನ್ನು ತಯಾರಿಸಿದ್ರು ಅವು ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಆದರೆ ರೀಸೆಂಟಾಗಿ ಚೈನಾದವರು ಇದನ್ನು ನಾವು ಸಕ್ಸಸ್ಫುಲ್ ಆಗಿ ತಯಾರಿಸಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಚೈನಾ ಶತ್ರು ದೇಶಗಳನ್ನ ಹೆದರಿಸೋಕೆ ಈ ಥರ ಸುಳ್ಳುಗಳನ್ನ ಕೂಡ ಹೇಳ್ತಾ ಇರ್ಬೋದು. ನೀವೇನಾದರೂ ಯಾವಾಗಾದರೂ ಕೆಲಸಕ್ಕೆ ಸೌದಿ ಅರೇಬಿಯಾಗೆ ಹೋದರೆ ತುಂಬ ಹುಷಾರಾಗಿರಿ. ಅಲ್ಲಿ ತುಂಬ ಸ್ಟ್ರಿಕ್ಟ್ ಕಾನೂನುಗಳಿರುತ್ತೆ. ಸೌದಿಯಲ್ಲಿ ಕಾನೂನುಗಳು ಸ್ಟ್ರಿಕ್ಟ್ ಆಗಿರೋದು ಎಲ್ರಿಗೂ ಗೊತ್ತಿರೋದೆ. ಆದರೆ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂದರೆ ನೀವು ಯಾರಾದರೂ ಮಹಿಳೆಗೆ ಲವ್ ಸಿಂಬಲ್ ಕಳಿಸಿದ್ರೆ ಕೂಡ ನಿಮ್ಮ ಕತೆ ಅಷ್ಟೇ. ಸೌದಿ ಅರೇಬಿಯಾದಲ್ಲಿ ಟೆಕ್ಸ್ಟ್ ಮೆಸೇಜ್ಗಳಲ್ಲಿ ಲವ್ ಸಿಂಬಲ್ ಕಳಿಸೋದು ಒಂದು ದೊಡ್ಡ ಕ್ರೈಮ್. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ಹಾರ್ಟ್ ಸಿಂಬಲ್ ಅನ್ನೋದು ರೊಮ್ಯಾಂಟಿಕ್ ಡಿಸೈರ್ ಮತ್ತು ಪ್ರೀತಿಯನ್ನು ರಿಪ್ರೆಸೆಂಟ್ ಮಾಡುತ್ತಂತೆ. ಇದರಿಂದ ಇದನ್ನು ಅವರ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿರೋರು ಒಬ್ರಿಗೊಬ್ರು ಪ್ರೀತಿಯಲ್ಲಿ ಇರೋರು ಬಿಟ್ಟರೆ ಬೇರೆ ಯಾರು ಇದನ್ನು ಬಳಸಬಾರ್ದು. ಒಂದು ವೇಳೆ ಆ ರೀತಿ ಬಳಸಿದರೆ ಆ ಕಡೆ ಪರ್ಸನ್ ಕೇಸ್ ಕೂಡ ಹಾಕ್ಬೋದು. ಅದಕ್ಕೆ ಶಿಕ್ಷೆ ಏನಿರುತ್ತೋ ಗೊತ್ತಾ? ಸುಮಾರು 1 ಲಕ್ಷದಿಂದ 2 ಲಕ್ಷ ಸೌದಿ ರಿಯಲ್ಸ್ ಫೈನ್ ಆಗಿ ಹಾಕ್ತಾರೆ. ನಮ್ಮ ಕರೆನ್ಸಿಯಲ್ಲಿ ಸುಮಾರು 22 ಲಕ್ಷದಿಂದ 66 ಲಕ್ಷ ಫೈನ್ ಆಗುತ್ತೆ. ಅಷ್ಟು ಫೈನ್ ಹಾಕಿದ್ರೂ ಕೂಡ ಅದರ ಜೊತೆಗೆ 3 ರಿಂದ 5 ವರ್ಷಗಳು ಜೈಲು ಶಿಕ್ಷೆ ಕೂಡ ಇರುತ್ತೆ. ಇನ್ನೂ ಇಂಥ ರೂಲ್ಸ್ ತುಂಬಾ ಇವೆ. ಅದಕ್ಕೆ ಅಲ್ಲಿಗೆ ಹೋದಾಗ ಸ್ವಲ್ಪ ಹುಷಾರಾಗಿರಿ.
ಇದೇ ಟೈಮ್ನಲ್ಲಿ ನಿಮ್ಗೊಂದು ಡೌಟ್ ಬಂದಿರ್ಬೋದು, ನಾವು ಬೇರೆ ಕಂಟ್ರಿಗೆ ಟೂರ್ಗೆ ಅಥವಾ ಸ್ಟಡೀಸ್ಗೆ ಅಂತ ಹೋದಾಗ ನಾವೇನೋ ಆ ಕಂಟ್ರಿ ಸಿಟಿಜನ್ ಅಲ್ವಾ, ಅವರ ಲಾಸ್ ನಮ್ಗೆ ಅಪ್ಲೈ ಆಗುತ್ತೆ ಅಂದರೆ ನೀವು ಯಾವ ದೇಶಕ್ಕೆ ಹೋದ್ರೂ ಆ ದೇಶದಲ್ಲಿ ಇರೋವರೆಗೂ ಆ ದೇಶದ ಕಾನೂನು ನಿಮ್ಮ ಮೇಲೆ ಅಪ್ಲೈ ಆಗಿರುತ್ತೆ. ನೀವು ಯಾವ ಕ್ರೈಮ್ ಮಾಡಿದ್ರು ಅವರು ನಿಮ್ಮ ಕ್ರೈಮ್ಗೆ ತಕ್ಕಂತೆ ನಿಮಗೆ ಶಿಕ್ಷೆ ಕೊಡೋ ಹಕ್ಕು ಅವ್ರಿಗಿರುತ್ತೆ. ನೀವು ಇತ್ತೀಚೆಗೆ ವಾಟ್ಸಪ್ನಲ್ಲಿ ಅಥವಾ ಯಾವುದಾದ್ರೂ ವೆಬ್ಸೈಟ್ನಲ್ಲಿ ಈ ಫೋಟೋನ ನೋಡಿರ್ಬೋದು. 500 ರೂಪಾಯಿ ನೋಟ್ ಮೇಲೆ ಗಾಂಧೀಜಿಯವರ ಬದಲಿಗೆ ಶ್ರೀರಾಮನ ಫೋಟೋ ಇರುತ್ತೆ. ಹಿಂದ್ಗಡೆ ಕೆಂಪು ಕೋಟೆ ಬದಲಿಗೆ ಅಯೋಧ್ಯೆ ರಾಮ ಮಂದಿರ ಇದೆ. ಈ ನೋಟ್ನ ಇನ್ಮೇಲೆ RBIನವರು ಪ್ರಿಂಟ್ ಮಾಡ್ತಾರೆ ಅಂತ ನಿಮ್ಗೊಂದು ಮೆಸೇಜ್ ಬಂದಿರ್ಬೋದು. ಆದರೆ ಅದು ಸುಳ್ಳು. RBI ಇಂಥದ್ದೇನು ಮಾಡ್ತಾ ಇಲ್ಲ. ಈ ನೋಟ್ನ ಯಾರೋ ಎಡಿಟ್ ಮಾಡಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಬಳಸಿ ನೆಕ್ಸ್ಟ್ 500 ರೂಪಾಯಿ ನೋಟ್ಗಳ ಮೇಲೆ ಈ ಥರ ಪ್ರಿಂಟ್ ಇರಬೇಕು ಅಂತ ಗೌರ್ಮೆಂಟ್ಗೆ ಕೇಳ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರ ಯಾವ ನೋಟ್ನು ಮುದ್ರಿಸ್ತಾ ಇಲ್ಲ ಅಂತ ರಿಸರ್ವ್ ಬ್ಯಾಂಕ್ ಅಧಿಕಾರ ಪ್ರತಿನಿಧಿ ಯೋಗೇಶ್ ದಯಾಲ್ ಅವರು ತಿಳಿಸಿದ್ದಾರೆ. ಮುಂದಿನ ಫ್ಯಾಕ್ಟ್ಗೆ ಹೋಗೋಕ್ಕಿಂತ ಮುಂಚೆ ಈ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರೋದಿಲ್ಲ, ಹಾಗೆ ಯಾರಿಗೂ ಲಾಸ್ ಕೂಡ ಆಗೋದಿಲ್ಲ. ಜಸ್ಟ್ ಲೈಕ್ ಮಾಡೋದ್ರಿಂದ ನನಗೆ ಬೂಸ್ಟ್ ಸಿಗುತ್ತೆ ಅಷ್ಟೇ. ನಿಮಗೆ ಈ ವಿಷಯ ಗೊತ್ತಾ, ಜೇನುತುಪ್ಪ ಎಂದಿಗೂ ಕೆಡೋದೇ ಇಲ್ಲ. ಎಷ್ಟು ವರ್ಷಗಳಾದರೂ ಆಗಲಿ ಅದನ್ನು ತಿನ್ಬೋದು. ಆಲ್ರೆಡಿ ನಿಮಗೆ ಈ ವಿಷಯ ಗೊತ್ತಿರ್ಬೋದು, ಹಳೆ ಫ್ಯಾಕ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಆದರೆ ಆ ಜೇನುತುಪ್ಪದ ಬಗ್ಗೆ ಇನ್ನಷ್ಟು ಹೊಸ ವಿಷಯ ತಿಳ್ಕೊಳ್ಳೋಣ. 1922ರಲ್ಲಿ ಈಜಿಪ್ಟ್ನ ವ್ಯಾಲಿ ಆಫ್ ಕಿಂಗ್ಸ್ನಲ್ಲಿ ಸಿಕ್ಕ ರಾಜನ ಮಮ್ಮಿ ಪಕ್ಕದಲ್ಲಿ ಜೇನುತುಪ್ಪ ಕೂಡ ಸಿಕ್ಕಿತ್ತು. ಆ ಜೇನುತುಪ್ಪ 3000 ವರ್ಷಗಳ ಹಿಂದಿನದು. ಆದರೂ ಕೂಡ ಅದು ಸ್ವಲ್ಪ ಕೂಡ ಕೆಟ್ಟಿರಲಿಲ್ಲ. ವಿಜ್ಞಾನಿಗಳು ಅದನ್ನು ನೋಡಿ ಶಾಕ್ ಆಗಿದ್ರು. ಈಜಿಪ್ಟ್ನಲ್ಲಿ ಆವಾಗ ಜೇನುತುಪ್ಪವನ್ನು ಗೋಲ್ಡ್ಗೆ ಸಮಾನವಾಗಿ ನೋಡ್ತಾ ಇದ್ರಂತೆ. ಜೊತೆಗೆ ಅವರು ಜೇನನ್ನು ಗಾಯಗಳಿಗೆ ಅಂಟಿಸಿಕೊಳ್ತಾ ಇದ್ರಂತೆ, ಅದು ಗಾಯಗಳನ್ನು ಹೀಲ್ ಮಾಡುತ್ತೆ ಅಂತ. ಕ್ಲಿಯೋಪಾತ್ರ ತನ್ನ ಸೌಂದರ್ಯಕ್ಕಾಗಿ ಹಾಲು ಮತ್ತು ಜೇನುತುಪ್ಪವನ್ನು ಬಳಸಿ ಸ್ನಾನ ಕೂಡ ಮಾಡ್ತಿದ್ರಂತೆ. ಇದುವರೆಗೂ ಅತ್ಯಂತ ಹಳೆಯ ಜೇನುತುಪ್ಪ ಸಿಕ್ಕಿದ್ದು 2003ರಲ್ಲಿ ಜಾರ್ಜಿಯಾ ವೆಸ್ಟ್ ಆಫ್ ತಿಬ್ಲಿಸಿನಲ್ಲಿ ಆಯಿಲ್ ಪೈಪ್ಲೈನ್ ಇನ್ಸ್ಟಾಲೇಷನ್ ಮಾಡುವಾಗ ಕೆಲವು ಹಳೆಯ ಜೇನುತುಪ್ಪಗಳಿರೋ ಪಾತ್ರೆಗಳು ಸಿಗುತ್ತೆ. ಅವನ್ನ ಸ್ಟಡಿ ಮಾಡಿದರೆ ಅವು 5000 ವರ್ಷಗಳ ಹಿಂದಿನವು ಅಂತ ಗೊತ್ತಾಯಿತು. ಅಷ್ಟು ವರ್ಷಗಳ ಹಿಂದಿನವಾದರೂ ಅವುಗಳಲ್ಲಿರೋ ಜೇನುತುಪ್ಪ ಇನ್ನೂ ತಿನ್ನೋವಂತಿತ್ತು. ಇದೆಲ್ಲ ಕೇಳಿದ ಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು, ಜೇನುತುಪ್ಪ ಯಾಕೆ ಕೆಡ್ತಾ ಇಲ್ಲ ಅಂತ. ಜೇನುತುಪ್ಪದಲ್ಲಿ ವಾಟರ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಇದರಿಂದ ಅಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್ನಂತಹ ಮೈಕ್ರೋ ಆರ್ಗನಿಸಮ್ಸ್ ಬೆಳೆಯೋದು ತುಂಬ ಕಷ್ಟ. ಜೊತೆಗೆ ನ್ಯಾಚುರಲ್ ಆಂಟಿ ಮೈಕ್ರೋಬಿಯಲ್ ಕಾಂಪೌಂಡ್ಸ್ ಇರೋದ್ರಿಂದ ಇದರಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಸಾಧ್ಯವಿಲ್ಲ. ಇದರಿಂದಲೇ ಜೇನುತುಪ್ಪ ಎಂದಿಗೂ ಕೆಡೋದಿಲ್ಲ. ನೀವು ನ್ಯೂಸ್ ಫಾಲೋ ಮಾಡ್ತಾ ಇದ್ರೆ ಚೀನಾದ ಸೈನಿಕರು ಯಾವ ಕಾರಣ ಇಲ್ಲದೆ ಆಗಾಗ ನಮ್ಮ ಭಾರತದ ಬಾರ್ಡರ್ನ ಕ್ರಾಸ್ ಮಾಡಿ ಇಂಡಿಯನ್ ಆರ್ಮಿ ಹತ್ರ ಲಾಠಿ ಏಟು ತಿಂದು ಹೋಗ್ತಾ ಇರ್ತಾರೆ. ಇಂಡಿಯನ್ ಆರ್ಮಿ ಯಾಕೆ ಲಾಠಿ ಹಿಡಿಯುತ್ತೆ ಅಂತ ನೀವು ಈಗ ಕಾಮೆಂಟ್ಸ್ ಮಾಡ್ಬೋದು. ಆದರೆ ಚೈನಾ ಮತ್ತು ಇಂಡಿಯಾದ ಕೆಲವು ಬಾರ್ಡರ್ಸ್ನಲ್ಲಿ ವೆಪನ್ಸ್ ಇರೋದಿಲ್ಲ. ಎರಡೂ ದೇಶಗಳು ವೆಪನ್ಸ್ ಯೂಸ್ ಮಾಡಬಾರ್ದು ಅಂತ ಒಂದು ರೂಲ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಯಾವುದೇ ಕಾರಣ ಇಲ್ಲದೆ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಾರಲ್ಲ, ಮತ್ತು ಯಾಕೆ ಅಂದರೆ ಇವರು ಕ್ರಾಸ್ ಮಾಡೋಕ್ಕೆ ಮಿಲಿಟರಿ ತಂತ್ರಗಳಾಗಲಿ ರಾಜಕೀಯ ಕುತಂತ್ರಗಳಾಗಲಿ ಇಲ್ಲ. ಇವರು ರಿಸ್ಕ್ ಮಾಡಿ ಕ್ರಾಸ್ ಮಾಡ್ತಾ ಇರೋದು ಏನಕ್ಕೆ ಗೊತ್ತಾ? ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದಕ್ಕೋಸ್ಕರ. ಇದೊಂದು ಫಂಗಸ್. ಇದಕ್ಕೆ ಚೀನಾದಲ್ಲಿ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಇರುತ್ತೆ. ಇದರ ಹೆಸರು ಕಾರ್ಡಿಸೆಪ್ಸ್. ಇದಕ್ಕಿರೋ ಇನ್ನೊಂದು ಹೆಸರು ಕೀಡಾ ಜೇಡಿ, ಹಿಮಾಲಯನ್ ಗೋಲ್ಡ್ ಅಂತಾನೂ ಕರಿತಾ ಇರ್ತಾರೆ. ಈ ಫಂಗಸ್ ಒಂದು ಕ್ಯಾಟರ್ಪಿಲ್ಲರ್ ನೆಲದೊಳಗೆ ಸತ್ತೋದ್ರೆ ಅದರ ಮೇಲೆ ಇದೊಂದು ಮಶ್ರೂಮ್ ಥರ ಬೆಳೆಯುತ್ತೆ. ಇದಕ್ಕೆ ಇಷ್ಟು ಡಿಮ್ಯಾಂಡ್ ಅಂದರೆ ಇದು ಕೇವಲ ಹೈ ಆಲ್ಟಿಟ್ಯೂಡ್ ಇರೋ ರೀಜನ್ಸ್ನಲ್ಲಿ ಮಾತ್ರ ಬೆಳೆಯುತ್ತೆ. ಅದು ಕೂಡ ಸೀ ಲೆವೆಲ್ಗೆ 3500ರಿಂದ 5000 ಮೀಟರ್ಸ್ ಮೇಲಿರೋ ವಾತಾವರಣದಲ್ಲಿ ಮಾತ್ರ ಬೆಳೆಯುತ್ತೆ. ಅಂಥದ್ದೊಂದು ಪ್ಲೇಸ್ನೇ ಇಂಡಿಯಾದ ಹಿಮಾಲಯಸ್ ಕಡೆ ಇರೋ ಕಿಂಗೈ ಟಿಬೇಟಿಯನ್ ಪ್ಲಾಟೋ ಅನ್ನೋ ಪ್ರದೇಶದಲ್ಲಿದೆ. ನಿಮ್ಗೀಗ ಅರ್ಥ ಆಗಿರ್ಬೋದು ಇದು ತುಂಬ ರೇರ್ ಆಗಿ ಬೆಳೆಯೋ ಫಂಗಸ್ ಅಂತ. ಅದಕ್ಕೆ ಇದರ ಬೆಲೆ ಕೆಜಿಗೆ 16 ಲಕ್ಷದಿಂದ 18 ಲಕ್ಷ ಬೆಲೆ ಇದೆ. ಅದು ಬೆಳೆಯೋಕೆ ಕಾಣುವಾಗ ಕ್ಯಾಟರ್ಪಿಲ್ಲರ್ ಕಾಸ್ಟ್ ಒಂದಕ್ಕೆ 4000 ಇರುತ್ತೆ. ಆ ಪ್ರದೇಶದಲ್ಲಿ ಊರುಗಳೇ ಇವನ್ನ ನಂಬಿಕೊಂಡು ಬದುಕ್ತಾ ಇವೆ ಅಂದರೆ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆನೋ ನೀವೇ ಯೋಚನೆ ಮಾಡಿ. ಇಷ್ಟಕ್ಕೂ ಇದರಿಂದ ಏನು ಯೂಸ್ ಅಂದರೆ ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಈ ಫಂಗಸ್ನಿಂದ ಯಾವ ಯೂಸಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸೈಂಟಿಸ್ಟ್ಸ್ ಹೇಳ್ತಾ ಇದ್ದಾರೆ. ಆದರೆ ಚೈನೀಸ್ ಜನ ಇದರಿಂದ ತುಂಬ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಅಂತ ನಂಬ್ತಾರೆ. ಜಸ್ಟ್ ಅವರ ನಂಬಿಕೆಯಿಂದಾನೇ ಇದಕ್ಕೆ ಇಷ್ಟು ಬೆಲೆ ಮತ್ತು ಡಿಮ್ಯಾಂಡ್ ಇದೆ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.